ನಿಮ್ಮ ಮನೆಯೊಳಗೆ ದನಗಳು ಇರ್ತಾವೆ, ಇದ್ದು ಅಂದ್ರೆ ದನಗಳು ಕರ ಹಾಕ್ತಾವೆ. ಕರ ಹಾಕಿದ ಕೂಡಲೇ ಕರ ಹಾಕುವ ಹೊತ್ನ್ಯಾಗ ಉಚ್ಗುಡ್ಡೆ ಅಂತ ಇರ್ತೈತಿ, ಗೊತ್ತೈತಿ ನಿಮ್ಗೆ? ಏನಂತೀರಿ ಈ ಕಡೆ? ಹಾಂ ಉಚ್ಚೆ ಬಾಟ್ಲು ಅಂತ ಇರ್ತಲ್ಲ, ಆ ಉಚ್ಚೆ ಬಾಟ್ಲು ಇರ್ತಲ್ಲ ಅದು ಒಡೆಯುತ್ತೆ. ಒಡೆದ ತಕ್ಷಣ ಏನು 4-8 ಲೀಟ್ರ್ ನೀರು ಇರ್ತದೆ ಅದ್ರೊಳಗೆ. ಆ ನೀರನ್ನು ಒಂದು ಬಕೆಟ್ನೊಳಗೆ ಹಿಡ್ಕೊಂಡು ಅದನ್ನ ಬ್ಯಾರಲ್ಗೆ ಹಾಕಿಬಿಡ್ರಿ. ಹಾಕಿ ಅದ್ರೊಳಗೆ ನೀರು ಹಾಕಿಬಿಡ್ರಿ. ಒಂದು 8 ದಿವ್ಸ ಬಿಡ್ರಿ. ಬಿಟ್ಟು ಹಿಂದಗಡೆ ಆ ನೀರು ಹೊಲಕ್ಕೆ ಬಿಡ್ರಿ ಅಥವಾ ಸ್ಪ್ರೇ ಮಾಡಿರಿ. ಅದು 9 ತಿಂಗಳ ಮಗುವಿನ ರಕ್ಷಣೆ ಮಾಡೈತದ. ಅದರೊಳಗೆ ಏನಿಲ್ಲ ಅನ್ನಂಗಿಲ್ಲ, ಎಲ್ಲ ಜೀವನ ಸತ್ವಗಳು ಸಹಿತ ಅದ್ರೊಳಗೆ ಅದಾವೆ. ಎಲ್ಲ ಜೀವಸತ್ವಗಳು ಸಹಿತ ಆ ನೀರೊಳಗೆ ಅದಾವೆ. ತಾಯಂದಿರಿಗೊಂದು ವಿಶೇಷ ಸೂಚನೆ ಏನು ಅಂದ್ರೆ, ಆ ನೀರನ್ನು ನೀವು ಬಾಟ್ಲಿ ಒಳಗೆ ಕಲೆಕ್ಟ್ ಮಾಡಿ ಇಟ್ಕೊಂಡು ಅದಕ್ಕೆ ಏನಾದರೂ ಸುಗಂಧಿ ದ್ರವ್ಯ ಹಾಕಿ ಅದರ ದುರ್ಗಂಧಿಯನ್ನು ಕಳೆದು ಅದನ್ನು ಮುಖಕ್ಕೆ ಹಚ್ಕೊಂಡ್ರೆ, ತಲೆಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ನಂತರ ನೀವು ಸ್ನಾನ ಮಾಡಿದ್ರಿ ಅಂತಂದ್ರೆ ಈ ಫೇರ್ ಆ್ಯಂಡ್ ಲವ್ಲಿ ವ್ಯೂಲಿ ಏನೂ ಅಲ್ಲ ಅದ್ರ ಮುಂದೆ. ಅಷ್ಟು ಬೆಸ್ಟ್ ಅದು. ಅದನ್ನು ಹಾಗೆ ಲೆಕ್ಕ ಹಾಕಿದ್ರೆ ಅದೊಂದು 20-25 ಸಾವಿರ ರೂಪಾಯಿ ಮೇಲೆ ಕಿಮ್ಮತ್ತು ಆಕೈತೆ. ಅದ ಒಂದು ಹಸು ಕರು ಹಾಕಾಗಿ ಏನು ಬರ್ತದಲ್ಲ ಉಚ್ಬುಡ್ಡಿ ನೀರು, ಅದು ಇಷ್ಟು ಕಿಮ್ಮತ್ತಿಂದೈತೆ. ಅದನ್ನು ಬೆಳಗ್ಗೆ ಸ್ಪ್ರೇ ಮಾಡಬಹುದು. ಇನ್ನು ಆ ಮಾಂಸ ಏನು ಬರುತ್ತೆ, ಕರು ಹಾಕಿದ ನಂತರ 1 ಗಂಟೆಗೆ ಮಾಂಸ ಬರ್ತದೆ. ಆ ಮಾಂಸ ಏನು ಮಾಂಸ ಅಂತಿರೋದಿಲ್ಲ, ಮಾಂಸ ಅಂತಾರೆ. ಕಸ ಮಾಂಸ ಅಂತ ಕರೀತಾರೆ. ಅದು ಹೊರಗೆ ಬಂತಿಲ್ಲೋ, ಬಂದ ಕೂಡಲೇ ಸ್ವಚ್ಛಗೆ ತೊಳೆಯಿರಿ. ಅದನ್ನು ತೊಳೆದು ಅದರಗಡೆ ಒಳಗಿನ ಪದರು ಒಂದು ಬಿಳಿ ಪದರ ಇರ್ತೈತಿ, ಆ ಬಿಳಿ ಪದರ ತೊಕ್ಕೊಂಡು ಸ್ವಚ್ಛಗೆ ತೊಳೆದು ಒಂದು ಹೊಸ ತೊಳೆದ ಬಟ್ಟೆಯೊಳಗೆ ಇಟ್ಟು ಕೆಳಗೊಂದು ಮ್ಯಾಗೊಂದು ಹಾಕಿ ಒಣಗಿಸ್ರಿ. ಒಣಗಿಸಿ ಅದು ಒಣಗಿತು ಅಂತಂದ್ರೆ ಜೇನುತುಪ್ಪದೊಳಗೆ ಹಿಂಗೆ ತೇದು ಅದನ್ನು ತೊಗೊಂಡು ತೇದು, ಯಾರಿಗೆ ಅಸ್ತಮ ಆಯ್ತಲ್ಲ ಹುಟ್ಟಿದಾಗಿಂದ, ಕ್ವಾಡಿಗೆ ಕೆಮ್ಮಿದ್ದವರು, ಅಸ್ತಮ ಇದ್ದವರು, ಕೆಮ್ಮಿದ್ದವರು ದಿನಾಲೂ ಒಂದು ಚಮಚ ಬೆಳಿಗ್ಗೆ ತಗೊಳ್ರಿ. ನಿಮಗೆ 1 ತಿಂಗಳ ಒಳಗಾಗಿ ಎಂಥದ್ದೇ ಅಸ್ತಮ ಇರಲಿ ಶಾಶ್ವತವಾಗಿ ಹೊರಟು ಹೋಗಿಬಿಡುತ್ತೆ. ಆಮೇಲೆ ಈ ಗ್ಯಾಂಗ್ರೀನ್ ಆಗಿರ್ತಾವಲ್ಲ ಕಾಲಿಗೆ, ಡಯಾಬಿಟಿಸ್ದವ್ರಿಗೆ, ಅವ್ರಿಗೆ ಬೇಗ ಗಾಯಗಳು ಮಾಯಂಗಿಲ್ಲಲ್ಲ, ಅವ್ರು ಏನು ಮಾಡ್ಬೇಕು, ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಬೇಕು. ಅದನ್ನು ನಿಮ್ಮ ಕಾಲು ಸ್ವಚ್ಛ ಮೊದಲು ಡ್ರೈ ಮಾಡಿರಿ. ಮಾಡಿ ಆ ಡ್ರೈ ಮಾಡಿ ಅದ್ರ ಮೇಲೆ ಆ ಪೌಡ್ರ್ ಹಾಕಿರಿ. ಇದನ್ನು 8 ದಿನದಾಗ ನಿಮ್ಮ ಗಾಯ ಮಾಯ್ತದೆ. ಯಾರಾದರೂ ನಿಮಗೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡಿ, ಒಂದೊಂದು ಸಾರಿ ಅಲ್ಲಿ ಸ್ಕಿನ್ನಿಗೆ ಬ್ಲಡ್ ಸರ್ಕ್ಯುಲೇಷನ್ ಇರದೇ ಇರೋದ್ರಿಂದ ಸ್ಕಿನ್ ಬರೋದೇ ಅಲ್ಲ ಅಲ್ಲಿ. ಅದು ಅಂಥ ಸಂದರ್ಭದಲ್ಲಿ ಸ್ಕಿನ್ ಗ್ರಾಫ್ಟಿಂಗ್ ಮಾಡಬೇಕಾಯ್ತು ಅಂತಂದ್ರೆ 50-60 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಇದೇನು ಪದರ್ ಹೇಳಿದ್ಮೇಲೆ ನಾನು ಬಿಳಿ ಪದರ್, ಇದನ್ನು ತೊಗೊಳ್ರಿ. ಅದ್ರ ಮೇಲೆ ಹಿಂಗೆ ಇಟ್ಟು ಮೇಲೆ ಹಿಂಗೆ ಅರಿವಿ ಸುತ್ತಿಬಿಡ್ರಿ, ಸ್ವಚ್ಛ ಗಾಜ್ ಸುತ್ತಿಬಿಡ್ರಿ. ಅದು ಗ್ರಾಫ್ಟಿಂಗ್ ಕೆಲಸನ ಮಾಡುತ್ತೆ. 15 ದಿನದಾಗ ಕುಡ್ಕೊಂಡು ಬಿಡ್ತೈತೆ ನಿಮ್ಮ ಚರ್ಮದ ಜೊತೆಗೆ. 50-60 ಸಾವಿರ ರೂಪಾಯಿ ಕೆಲಸ ಮಾಡ್ತೈತೆ. ಅವು ಹಸಿದಿಲ್ಲ, ಮೆತ್ತಗಿರ್ತದೆ, ಒಣಗ್ತದೆ, ಮೃದು ಇರ್ತೈತೆ. ಅದು ಅದನ್ನು ಹೀಗೆ ಹಾಕೋದು, ಹಾಕಿ ಅದ್ರ ಮೇಲೆ ಬಟ್ಟೆ ಸುತ್ತಿಬಿಡೋದು. ಇನ್ನು ಬಹಳ ಕೆಲಸಕ್ಕೆ ಬರ್ತೈತೆ ಅದು. ಆ ಪೌಡ್ರ್ ಏನು ಮಾಡಿರಲಿಲ್ಲ, ಅದು ಬಹಳ ಕೆಲಸಕ್ಕೆ ಬರ್ತೈತೆ. ಆಮ್ಯಾಗ ಉಳಿದದ್ದೈತಲ್ಲ ಅದರಲ್ಲೊಂದು ಬ್ಯಾರಲ್ ನೀರಿನಾಗ ಹಾಕಿಬಿಡ್ರಿ. ಮೊದಲು ನೀರಿನಾಗ ಹಾಕಿ ಆ ನೀರಿಗೆ 1-2 ಕಿಲೋ ಬೆಲ್ಲ ಹಾಕಿರಿ. ಮತ್ತೊಂದು 2-3 ದಿವ್ಸ ಬಿಡ್ರಿ, 1-2-3 ಲೀಟ್ರ್ ಮಜ್ಜಿಗೆ ಹಾಕಿರಿ. ಮತ್ತೊಂದು 2-3 ದಿವ್ಸ ಬಿಡ್ರಿ, 1-2-3 ಲೀಟ್ರ್ ಗೋಮೂತ್ರ ಹಾಕಿರಿ. ಹಾಕಿ ಒಂದು 15 ದಿವ್ಸ ಬಿಟ್ಬಿಡ್ರಿ. 15 ದಿವ್ಸದ ನಂತರ ಆ ನೀರು, ನೀವೇನು ಅಡಿಕೆ ಗಿಡದವ್ರು ಇದಿರಲ್ಲ, ಪ್ರತಿಯೊಂದು ಗಿಡಕ್ಕೂ ಒಂದು 2-3 ಡ್ರೆಂಚಿಂಗ್ ಅಂತಾರಲ್ಲ, ಏನಂತೀರಿ ನೀವು? ಡ್ರೆಂಚಿಂಗ್ ಮಾಡೋದು ಅಂತಾರಲ್ಲ. ನೆಲಕ್ಕೆ ಹಾಕೋದು. ಒಂದು ಹಾರಿ ತಗೊಂಡು ಹಾರಿ ನೆಲದಲ್ಲಿ ಹಾಕಿ ಈಗ ಅಳಗಿಸಾಡಿಬಿಟ್ರಿ ಅಂದ್ರೆ ಆ ತಗ್ಗಿನಲ್ಲಿ ಆ ನೀರು ಬಿಟ್ಬಿಡೋದು. ಹೋಲ್ ಮಾಡಿ ಆ ಹೋಲ್ನಲ್ಲಿ ಈ ನೀರನ್ನು ಬಿಟ್ಬಿಡ್ರಿ. ನಾನು ಹೇಳಿದ್ನಲ್ಲಿ ಈ ನೀರು ನಿಮಗೆ ಒಂದೇ 1 ತಿಂಗಳಿನಲ್ಲಿ ರಿಸಲ್ಟ್ ಬರುತ್ತೆ. ನೀವು ಎಷ್ಟು ಹಾಕಿದ್ರು, ನಾನು ಅಂತೀನಿ ಅದರೊಳಗೆ ನಿಲ್ಲಿಸಿದ್ರು ಒಳ್ಳೆಯದು. ಅದೇನು ಕೆಟ್ಟಲ್ಲ, ಅಮೃತ ಅದು. ನೀವು ಎಷ್ಟು ಹಾಕಿದ್ರೂ ಸರಿ. ಆಮೇಲೆ
ಇದೊಂದು 15 ದಿವಸಕ್ಕೆ ಒಂದು ರೌಂಡ್ ತಯಾರಾಯಿತು, ಮತ್ತೆ ತೆಗೆದು ಮತ್ತೊಂದು ಬ್ಯಾರಲ್ಗೆ ಹಾಕಿಬಿಡೋದು ಅದನ್ನ, ಮತ್ತೆ ಇದೇ ರೀತಿ ಮಾಡೋದು. ಹಿಂಗೆ 4-5 ಸಾರಿ ಮಾಡ್ಬೋದು ಆ ಮಾಸವನ್ನು. ಆ ಮಾಸ ಇತ್ತಲ್ಲ ಅದನ್ನು 4-5 ಸಾರಿ ಈ ರೀತಿ ಯೂಸ್ ಮಾಡ್ಬೋದು ನೀವು. ಹಾಂ, ಅದನ್ನು ಇರದೇ ಇದ್ರೆ ನೀವು ಒಯ್ದವ್ರಿಗೆ ಎಲ್ಲರೂ ಊರವ್ರಿಗೆ ಮಣ್ಣಾಗ ಹೋಗೋದು ಬರ್ತೀರಿ, ಅಥವಾ ತಿಪ್ಪಿಗೆ ಹಾಕಿ ಬರ್ತೀರಿ. ತಿಪ್ಪಿಗೆ ಹಾಕ್ಬೇಡ್ರಿ, ಹಾಳಾಗಿ ಹೋಗ್ತಾವೆ. ಯಾವುದಾದ್ರೂ ನಾಯಿ ಪಾಯಿ ತಿಂದು ಸಾಯ್ತಾವೆ ಅದನ್ನು. ಅದಕ್ಕೆ ಮರ ಕಟ್ತಾರೆ. ಆಗ ಮಾಡೋದಕ್ಕಿಂತಲೂ ಈ ನೀರಿನ ಬ್ಯಾರೆಲ್ನಲ್ಲಿ ಹಾಕ್ರಿ, ಬೆಸ್ಟ್ ಕೆಲಸ ಆಗುತ್ತೆ. ಇದಕ್ಕಿಂತಲೂ ಬೇರೆ ಏನಿಲ್ಲ. ಈ ಮಣ್ಣನ್ನು ನೀವು ಫಲವತ್ತಾಗಿ ಮಾಡಬೇಕಾಗಿತ್ತು ಅಂತಂದ್ರೆ ಇಂಥ ಸಾವಿರ ಪದ್ಧತಿಗಳು ಗ್ರಾಮೀಣ ಭಾಗದೊಳಗೆ ಅದಾವ.